ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವ್ಯಥೆಯವತು ವಾಗ್ದೇವಿಯೇ ನಮಃ. ಸಮಸ್ತರು ಕೂಡ ವಿದ್ಯಾರಂಭ ಕಾಲದಲ್ಲಿ ವಿಘ್ನೇಶ್ವರನ ಜೊತೆ ಸರಸ್ವತಿಯನ್ನ ಧ್ಯಾನ ಮಾಡುತ್ತಾರೆ. ಯಾರಿಗೆ ಸರಸ್ವತಿಯು ಇಷ್ಟದೇವತೆ ಆಗಿರುವಳೋ ಅವರು ಮಾಘಶುದ್ಧ ಪಂಚಮಿಯ ದಿನ ಅವಶ್ಯಕವಾಗಿ ಸರಸ್ವತಿಯನ್ನ ಆರಾಧಿಸಬೇಕು ಮತ್ತು ಪೂಜಿಸಬೇಕು. ಸಮಸ್ತರು ಕೂಡ ಉಪಯುಕ್ತವಾಗಿರ್ತಕ್ಕಂತಹ ವೈದಿಕವಾದ ಸರಸ್ವತಿ ಅಷ್ಟಾಕ್ಷರ ಮಂತ್ರವು ಯಾರಿಗೆ ಯಾವ ಮೂಲ ಕಾರಣಗಳಿಂದ ಉಪದೇಶ ಕ್ರಮಕ್ಕೆ ಅನುಸಾರವಾಗಿ ಬಂದಿರುವುದೋ ಆ ಕಾರಣದಿಂದ ಈ ಮೂಲ ಮಂತ್ರವು ಸಮಸ್ತ ಫಲಗಳಿಗೂ ಕಾರಣವಾಗಿರುವುದು. ಈ ಬೀಜ ಮಾಯಾ ಬೀಜಗಳು ಆದಿಯಲ್ಲಿಯೂ, ಚತುರ್ಥಿ ವಿಭಕ್ತ್ಯಂತ ಸರಸ್ವತಿ ಶಬ್ದವು ಮಧ್ಯದಲ್ಲಿಯೂ, ಸ್ವಾಹ ಶಬ್ದವು ಕೊನೆಯಲ್ಲಿಯೂ ಇರುವ ಶ್ರೀಂ ಹ್ರೀಂ ಸರಸ್ವತ್ಯೈ ಸ್ವಾಹ. ಇನ್ನೊಮ್ಮೆ ಕೇಳಿ, ಶ್ರೀಂ ಹ್ರೀಂ ಸರಸ್ವತ್ಯೈ ಸ್ವಾಹ ಎಂಬುದೇ ಸರಸ್ವತಿ ಅಷ್ಟಾಕ್ಷರಿ ಮೂಲಮಂತ್ರ. ಇದು ಕಲ್ಪವೃಕ್ಷದಂತೆ ವಿದ್ಯಾರ್ಥಿಗಳಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡತಕ್ಕದ್ದು. ಜ್ಞಾನದೇವತೆ ಮತ್ತು ವಿದ್ಯಾದೇವತೆ ಆಗಿರುವ ಸರಸ್ವತಿಯನ್ನ ಪ್ರತಿದಿನ ವಿದ್ಯಾರಂಭ ಕಾಲದಲ್ಲಿ ಮತ್ತು ವಿದ್ಯೆಗೆ ತೊಂದರೆ ಬಂದಂತಹ ಸಂದರ್ಭದಲ್ಲಿ ಪ್ರತಿದಿನ ಮತ್ತು ಪರೀಕ್ಷೆಯ ಸಮಯದಲ್ಲಿ ಒಂದು ಚಿಕ್ಕದಾದ ಸರಸ್ವತಿ ಮೂಲಮಂತ್ರವನ್ನು ಜಪ ಮಾಡುವುದರ ಮೂಲಕ ವಿದ್ಯೆಯಲ್ಲಿ ಅತಿ ಉನ್ನತ ಸ್ಥಾನವನ್ನು ಗಳಿಸಬಹುದು ಮತ್ತು ವಿದ್ಯಾರ್ಜನೆಗೆ ಇರುವ ತೊಡಕುಗಳನ್ನು ಕೂಡ ಇದು ಸುಲಭವಾಗಿ ನಿವಾರಣೆಯಾಗುತ್ತೆ. ಈ ಮಂತ್ರವನ್ನು ಪ್ರತಿದಿನ ಸಾಧ್ಯವಾದಷ್ಟು ಬಾರಿ ವಿದ್ಯಾರ್ಥಿಗಳು ಅಥವಾ 21 ಬಾರಿ ಅಥವಾ 9 ಬಾರಿ ಜಪ ಮಾಡುವುದರ ಮೂಲಕ ಮಹಾಗಣಪತಿಯನ್ನು ಪ್ರಾರ್ಥಿಸಿ ಜಪ ಮಾಡುವುದರ ಮೂಲಕ ಸರಸ್ವತಿ ಅನುಗ್ರಹವಾಗಿ ವಿದ್ಯೆಯಲ್ಲಿ ಎಂತಹ ಬಲವಾದ ತೊಡಕುಗಳಿದ್ದರೂ ಕೂಡ ಶ್ರೀಮಾತೆ ಸರಸ್ವತಿ ನಿವಾರಣೆ ಮಾಡುತ್ತಾಳೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬಂತೆ ವಿದ್ವಾಂಸರು ಎಲ್ಲೆಡೆಯಲ್ಲಿಯೂ ಕೂಡ ಪೂಜಿಸುತ್ತಾರೆ. ವಿದ್ಯೆಯ ಮಹತ್ವ ಅರಿಯದವರಿಲ್ಲ, ಆದರೆ ಎಲ್ಲರೂ ಕೂಡ ಒಂದು ರೀತಿ ವಿದ್ಯಾವಂತರೇ ಆಗಿರುವುದಿಲ್ಲ. ವಿದ್ಯಾಕಾರಕ ಬುಧ ಮತ್ತು ಜ್ಞಾನಕಾರಕ ಗುರು, ಈ ಗ್ರಹಗಳಿಂದ ವಿದ್ಯೆ ಯೋಗ ನಮಗೆ ಪ್ರಾಪ್ತಿಯಾಗುತ್ತೆ. ಬುಧ ಗ್ರಹ ವಿದ್ಯಾರ್ಥಿಗಳಿಗೆ ಚಾಣಾಕ್ಷತನ, ಕುಶಾಗ್ರಮತಿ, ತೀಕ್ಷ್ಣಮತಿ, ಸಂಗ್ರಹ ಶಕ್ತಿ ಮುಂತಾದವುಗಳನ್ನು ಕಲಿಸಲು ಪೂರ್ವಕವಾಗಿದ್ದಾನೆ. ಅಲ್ಲದೆ ಅರ್ಥಶಾಸ್ತ್ರ, ವಿಜ್ಞಾನ, ವಾಚನಾಲಯ, ಕಂಪ್ಯೂಟರ್ ಮುಂತಾದ ವಿಚಾರಗಳಲ್ಲಿ ಹೆಚ್ಚಿನ ಪರಿಣತಿ ಹೊಂದಲು ಸಹಕಾರಿಯಾಗಿದ್ದಾನೆ. ಗುರುಗ್ರಹ ಅನುಗ್ರಹದಿಂದ ಹೆಚ್ಚಿನ ಪಾಂಡಿತ್ಯ, ಸಂಸ್ಕೃತಿ, ಆತ್ಮಜ್ಞಾನ, ತತ್ವ ವಿಚಾರಗಳಲ್ಲಿ ವಿಶೇಷ ಪರಿಣತಿ ಹೊಂದಲು ಸಹಕಾರಿಯಾಗಿದ್ದಾನೆ. ಈ ಸರಸ್ವತಿ ಮೂಲ ಮಂತ್ರವನ್ನ ಪೂರ್ವದಲ್ಲಿ ನಾರಾಯಣನು ಗಂಗಾ ತೀರದಲ್ಲಿ ವಾಲ್ಮೀಕಿಗೂ, ಸೂರ್ಯಗ್ರಹಣ ಕಾಲದಲ್ಲಿ ಭೃಗು ಪುಷ್ಕರ ಕ್ಷೇತ್ರದಲ್ಲಿ ಶುಕ್ರನಿಗೂ, ಚಂದ್ರಗ್ರಹಣ ಕಾಲದಲ್ಲಿ ಮರೀಚಿ ಪುತ್ರನಾದ ಕಶ್ಯಪನು ಬೃಹಸ್ಪತಿಗೂ, ಬ್ರಹ್ಮನು ಬದರಿಕಾಶ್ರಮದಲ್ಲಿ ಭೃಗು ಋಷಿಗೂ, ಜಗತ್ಕಾರು ಮುನಿಯು ಕ್ಷೀರ ಸಮುದ್ರ ಸಮೀಪದಲ್ಲಿ ಆಸ್ತಿಕ ಮುನಿಗೂ, ವಿಭಾಂಡಕ ಮುನಿಯು ಮೇರು ಪರ್ವತದಲ್ಲಿ ಋಷ್ಯಶೃಂಗನಿಗೂ, ಶಿವನು ಕಡಾಲ ಮುನಿಗೂ, ಗೌತಮನಿಗೂ, ಸೂರ್ಯನು ಯಾಜ್ಞವಲ್ಕ್ಯ ಮತ್ತು ಕಾತ್ಯಾನ ಋಷಿಗಳಿಗೂ, ಆದಿಶೇಷನು ಸುತರ ಲೋಕದಲ್ಲಿ ಬಲಿಚಕ್ರವರ್ತಿಯ ಸಭೆಯಲ್ಲಿ ವಾಣಿನಿಗೂ, ಭರದ್ವಾಜ ಮುನಿಗೂ ಮತ್ತು ಶಕಟಾಯನಿಗೂ ಈ ಮೂಲಮಂತ್ರವನ್ನು ಉಪದೇಶ ಮಾಡಿದನು ಎಂದು ದೇವಿ ಭಾಗವತದಲ್ಲಿ ಉಲ್ಲೇಖಿಸಲಾಗಿದೆ. ವಿದ್ಯಾರ್ಥಿಗಳು ತಮ್ಮ ಗಮನವನ್ನು ಪೂರ್ಣವಾಗಿ ವಿದ್ಯಾಭ್ಯಾಸದ ಕಡೆ ಕೊಡಬೇಕು. ಈ ಮಾತು ಎಲ್ಲರೂ ಕೂಡ ಒಪ್ಪಲೇಬೇಕಾಗಿರ್ತಕ್ಕಂಥದ್ದು. ವಿದ್ಯೆಯು ಸಾಮಾನ್ಯವಾಗಿ ಮನುಷ್ಯನನ್ನು ವಿಕಾಸಗೊಳಿಸುವ ಒಂದು ಸಾಧನ ಆಗಿದೆ. ಇದು ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಕೆಲವರಂತೂ ಹೆಚ್ಚಿನ ರೀತಿ ವಿದ್ಯಾಭ್ಯಾಸ ಮಾಡಿ ಇಂಜಿನಿಯರ್ಗಳು, ವೈದ್ಯರುಗಳು ಆದರೆ ಹೆಚ್ಚಿನ ಹಣ ಸಂಪಾದಿಸಬೇಕು ಅಂತ ಆಶಾಭಾವನೆಯನ್ನು ಹೊಂದಿದ್ದಾರೆ. ಆದರೆ ವಿದ್ಯೆಯು ವಿನಯವನ್ನು, ನಾಗರಿಕತೆಯನ್ನು, ಬುದ್ಧಿವಂತಿಕೆಯನ್ನು ತೋರಿಸುವ ಒಂದು ಮಾರ್ಗ ಅಷ್ಟೇ. ಆದರೆ ಈಗಂತೂ ವಿದ್ಯೆಗೆ ತಕ್ಕಂಥ ಉದ್ಯೋಗ ದೊರೆಯುತ್ತದೆಂದು ಹೇಳಲಾಗುವುದಿಲ್ಲ. ಅನೇಕ ಮಕ್ಕಳು ಚೆನ್ನಾಗಿ ಓದಬೇಕು, ಹಾಗೆ ಓದಿದರೆ ಒಳ್ಳೆಯ ಉದ್ಯೋಗ ದೊರೆಯುತ್ತೆ, ಹೆಚ್ಚಿನ ಹಣ ಸಂಪಾದಿಸಬಹುದು ಎಂದು ತಿಳಿದಿದ್ದಾರೆ. ಎಲ್ಲರೂ ಕೂಡ ಓದಿನ ಕಡೆ ಹೆಚ್ಚಿನ ಒತ್ತಡ ಹೇರುತ್ತಾರೆ, ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡುತ್ತಾರೆ. ಆದರೆ ಅವರಿಗೆ ಒಳ್ಳೆಯ ಉದ್ಯೋಗ ದೊರೆಯದಿದ್ದಾಗ ಪಶ್ಚಾತ್ತಾಪ ಪಡುತ್ತಾರೆ. ವಿದ್ಯಾರ್ಥಿಗಳು ಯಾವ ಅಪೇಕ್ಷೆ ಇಲ್ಲದೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಕೊಡುವುದು ಮುಖ್ಯ. ವಿದ್ಯೆ ಮನುಷ್ಯರ ಬದುಕನ್ನು ಉತ್ತಮವಾಗಿ ರೂಪಿಸಲು ಸಾಧ್ಯವಾಗುವ ಒಂದು ಮಾರ್ಗವೇ ಹೊರತು ಉದ್ಯೋಗಕ್ಕಲ್ಲ. ವಿದ್ಯೆ ಒಬ್ಬರಿಗೂ ಬೇಕೇ ಬೇಕು. ಉದ್ಯೋಗ ದೊರೆಯುವುದು ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಆಗಿದೆ. ವಿದ್ಯಾರ್ಥಿಯು ತನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ, ಪ್ರಗತಿಗೆ ಮಾತ್ರ ಶ್ರಮಿಸಬೇಕು, ಯಾವುದೇ ಆಸೆ ಆಕಾಂಕ್ಷೆಗಳಿಗಲ್ಲ. ಕೆಲವರಿಗೆ ಅನೇಕ ಎಡರುತೊಡರುಗಳು ವಿದ್ಯಾಭ್ಯಾಸ ಮುಂದುವರಿಸಲು ಸಾಧ್ಯವಾಗುವುದಿಲ್ಲ. ವಿದ್ಯೆ ಇದ್ದರೂ ಅದನ್ನು ಗಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ.
ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂದು ವಿದ್ಯಾಮಾತೆ ಸರಸ್ವತಿಯನ್ನ ಈ ರೀತಿಯಾಗಿ ಸ್ತುತಿ ಮಾಡಿ ಅಧ್ಯಯನವನ್ನು ಪ್ರಾರಂಭ ಮಾಡುತ್ತಾರೆ. ಹೀಗಂದ್ರೆ ಏನು ಅಂದರೆ, ಅಜ್ಞಾನ ಎಂಬ ಕತ್ತಲು ಲೋಕವನ್ನೆಲ್ಲ ವ್ಯಾಪಿಸಿರುವಾಗ ಜ್ಞಾನದ ಬೆಳಕಿಗಾಗಿ ಶ್ರೀಮಾತೆ ಸೃಷ್ಟಿಕರ್ತನ ಶಕ್ತಿಯಾಗಿ ಸ್ಫೂರ್ತಿ ದೇವತೆಯಾಗಿ ಸತ್ಯಲೋಕದಲ್ಲಿ ಸ್ಥಿರವಾಗಿ ನೆಲೆಸಿದ್ದಾಳೆ ಈ ವಿದ್ಯಾದೇವತೆ ಸರಸ್ವತಿ. ಪ್ರತಿ ಯುಗದಲ್ಲಿಯೂ ಸಹ ವಿದ್ಯೆಗೆ ಒಂದು ಮೊದಲ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಆ ಕಾಲದಲ್ಲಿ ಗುರುಕುಲದಲ್ಲಿ ಜ್ಞಾನದ ಮಹತ್ವ ಏನು ಎಂಬುದನ್ನು ಗುರುಗಳು ತಿಳಿಸುತ್ತಿದ್ದರು. ಸರಸ್ವತಿ ಮಾತೆಯ ಆರಾಧನೆಗೆ ಆದ್ಯತೆಯನ್ನು ಕೂಡ ನೀಡಿದ್ದರು. ಲೋಕ ಜ್ಞಾನದ ಮೂಲವನ್ನ ಹಲವು ಬಗೆಯಲ್ಲಿ ಉಪದೇಶಿಸಲಾದ ದೈವಿಕ ಪುರುಷರುಗಳು ಸರಸ್ವತಿ ಆರಾಧಕರಾಗಿದ್ದರು. ವಿದ್ಯೆ ಎಲ್ಲ ಜ್ಞಾನದ ಮೂಲ, ವಿದ್ಯೆಯ ಮೂಲ ಸರಸ್ವತಿ. ಈ ಕಾರಣದಿಂದ ಕಲಿಯುಗದಲ್ಲಿ ಆಚಾರ್ಯತ್ರಯರು ಶ್ರೀ ಸರಸ್ವತಿ ಪುರುಷರುಗಳಾಗಿದ್ದರು. ಈ ರೀತಿ ವಿದ್ಯೆಯನ್ನು ಸಾಧನೆ ಮಾಡಿ ಲೋಕಕ್ಕೆ ಜ್ಞಾನದ ಬೆಳಕನ್ನು ನೀಡಿದರು. ಆದಿಶಂಕರಾಚಾರ್ಯರು ಶಾರದಾ ಪೀಠವನ್ನು ದೇಶದ 14 ಕಡೆಗಳಲ್ಲಿ ಸ್ಥಾಪನೆ ಮಾಡಿದರು. ಶೃಂಗೇರಿಯ ಶಾರದಾ ಪೀಠ ದೈವಿಕ ಶಕ್ತಿ ಕೇಂದ್ರವಾಗಿದೆ. ಶ್ರೀಮಾತೆ ಶಾರದಾ ದೇವಿ ಆದಿಶಂಕರರ ತಪಸ್ಸಿಗೆ ಮೆಚ್ಚಿ ಶೃಂಗೇರಿಯಲ್ಲಿ ನೆಲೆಯಾಗಿ ನಿಂತು ಜ್ಞಾನ ನೀಡಿ ಲೋಕ ಕಾಪಾಡುತ್ತಿದ್ದಾಳೆ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತಿಕ ರೂಪಕದಲ್ಲಿ ಸರಸ್ವತಿಯನ್ನ ವರ್ಣನೆ ಮಾಡಿರುವ 16 ಶ್ಲೋಕಗಳು ರಚನೆ ಮಾಡಿದ್ದಾರೆ. ಮಂತ್ರಾಲಯದ ಗುರು ಸಾರ್ವಭೌಮರಾದ ಶ್ರೀ ರಾಘವೇಂದ್ರ ತೀರ್ಥರು ಕನಸಿನಲ್ಲಿ ಶ್ರೀ ಶಾರದಾ ಮಾತೆ ಕಾಣಿಸಿಕೊಂಡು ದಿವ್ಯವಾದ ಶ್ಲೋಕದ ಮೂಲಕ ಪ್ರಕಾಶಿಸಿದರು. ರಾಯರ ಅವತಾರದ ಉದ್ದೇಶ ಏನು ಮತ್ತು ಅಜ್ಞಾನ ಅವಿವೇಕದಲ್ಲಿರುವ ಅಂಧಕಾರದ ಜಗತ್ತನ್ನು ಯಾವ ರೀತಿ ಜ್ಞಾನದ ಬೆಳಕಿನೆಡೆಗೆ ನಡೆಸಬೇಕು ಎಂಬುದನ್ನು ಮನವರಿಕೆ ಮಾಡಿದ್ದೇ ಶ್ರೀಮಾತೆ ಸರಸ್ವತಿ. ವೇದವ್ಯಾಸರು ಮಹಾಭಾರತವನ್ನು ರಚಿಸುವ ಮೊದಲು ಸರಸ್ವತಿಯನ್ನ ಭಕ್ತಿಯಿಂದ ಪೂಜಿಸಿದ್ದರು ಮತ್ತು ದೇವಿಯ ವರ್ಣನೆ ಮಾಡುವ ವಿಶಿಷ್ಟವಾದ ಶ್ಲೋಕವನ್ನು ರಚಿಸಿ ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಕವಿರತ್ನ ಕಾಳಿದಾಸ, ಬಾಣಕವಿ, ಡಿಂಡಿಮ ಕವಿ, ಸರ್ವಜ್ಞ ಕವಿ, ಪಂಪ ಮಹಾಕವಿ, ರನ್ನ, ಜನ್ನ ಮುಂತಾದ ಕವಿಶ್ರೇಷ್ಠರು ಸರಸ್ವತಿಯನ್ನ ತಮ್ಮ ಕವಿ ಕಲ್ಪನೆಯಲ್ಲಿ ಅಲಂಕಾರ, ಛಂದಸ್ಸು ಮತ್ತು ರೂಪಗಳಿಂದ ವರ್ಣನೆ ಮಾಡಿದ್ದಾರೆ. ಕವಿರತ್ನ ಕಾಳಿದಾಸ ತನ್ನ ವಿದ್ಯೆಗೆ ಕಾರಣರಾಗಿದ್ದ ಕಾಳಿ ಮಾತೆಯಲ್ಲಿ ಸರಸ್ವತಿಯನ್ನು ಸಾಕ್ಷಾತ್ಕಾರ ಮಾಡಿದ್ದಾರೆ. ಸರ್ವಜ್ಞ ಕವಿ ಸರಸ್ವತಿಯನ್ನು ವಿಶಿಷ್ಟ ರೀತಿಯಲ್ಲಿ ಆರಾಧನೆ ಮಾಡಿ ತ್ರಿಪದಿಗಳ ಮೂಲಕ ತನ್ನ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾನೆ. ವಿದ್ಯೆ ಜ್ಞಾನದ ಶ್ರೇಷ್ಠತೆಯನ್ನು ಮತ್ತು ಮಹತ್ವವನ್ನು ಕೆಲವರು ಮಾತ್ರ ತಿಳಿದಿದ್ದಾರೆ. ಆದ್ದರಿಂದ ಜ್ಞಾನ ದೇವತೆಯಾಗಿರುವ ವಿದ್ಯಾದೇವತೆಯಾಗಿರುವ ಸರಸ್ವತಿಯನ್ನ ವಿದ್ಯಾರಂಭ ಕಾಲದಲ್ಲಿ ಮತ್ತು ವಿದ್ಯೆಗೆ ತೊಂದರೆ ಬಂದಂತಹ ಸಂದರ್ಭದಲ್ಲಿ ಈ ಚಿಕ್ಕದಾಗಿರ್ತಕ್ಕಂತಹ ಸರಸ್ವತಿ ಮೂಲಮಂತ್ರ ಶ್ರೀಂ ಹ್ರೀಂ ಸರಸ್ವತಿ ಸ್ವಾಹ. ಇದನ್ನು ಇನ್ನೊಂದು ಬಾರಿ ಹೇಳ್ತೀನಿ ಕೇಳಿ. ಶ್ರೀಂ ಹ್ರೀಂ ಸರಸ್ವತಿ ಸ್ವಾಹ ಎಂಬ ಈ ಮೂಲಮಂತ್ರವನ್ನ ಜಪ ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಬಹುದು. ಇದಕ್ಕಿಂತಲೂ ಮತ್ತೊಂದು ಸುಲಭವಾಗಿರ್ತಕ್ಕಂತಹ ವಿಧಾನ ಮತ್ತೊಂದು ಇಲ್ಲ ಎಂದು ನಾನು ಭಾವಿಸಿದ್ದೇನೆ. ಈ ವಿಡಿಯೋವನ್ನು ನೋಡಿದವರಿಗೂ ಕೇಳಿದವರಿಗೂ ಸನ್ಮಾನಗಳು ಉಂಟಾಗಲಿ. ಈ ವಿಡಿಯೋವನ್ನು ನೀವು ಮತ್ತು ನಿಮ್ಮವರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಇದೇ ತರಹದ ಮತ್ತೊಂದು ವಿಚಾರವನ್ನು ಹೊತ್ತು ಇನ್ನೊಂದು ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.